Hello. Welcome to Sweet Kara Coffee, presented by India Sweet House, powered by Quality Masala. ನೀವು ಇನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳು ನಿಮಗೆ ಕೂಡಲೇ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವತ್ತಿನ ಅಡುಗೆ ಶುರು ಮಾಡೋಣ. ಇವತ್ತು ಸ್ಪೆಷಲ್ಲಾಗಿ ಒಂದು ಅವಲಕ್ಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಅವಲಕ್ಕಿ ಅಪರೂಪ ಅಂತ. ನಿಜವಾಗ್ಲೂ ಅಪರೂಪವಾದಂಥ ಅವಲಕ್ಕಿ ಎಲ್ಲೂ ಇದು ಸಿಗೋದಿಲ್ಲ. ನೀವು ಇದನ್ನು ಒಂದ್ಸಲಿ ನಾನು ಮಾಡಿದ್ದನ್ನೇ ಮಾಡಿ ಪ್ರಯೋಗ ಮಾಡಿ ನೋಡಿ, ತುಂಬ ಖುಷಿ ಪಡ್ತೀರಾ, ನಿಮ್ಮ ಮನೆಯವರು ತುಂಬ ಖುಷಿ ಪಡ್ತಾರೆ. ಸೊ ಇವತ್ತಿನ ವಿಶೇಷ ಅವಲಕ್ಕಿ ಅಪರೂಪ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಸಣ್ಣದಾಗೆ ಉದ್ದುದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಗರಂ ಮಸಾಲ ಒಂದು ಅರ್ಧ ಚಮಚ, ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಸಿವೆ, ಹಾಗೆಯೇ ನಾನು 1 ಕಪ್ ಹಾಲನ್ನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೈಲಾನ್ ಸೇವು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಅವಲಕ್ಕಿ ಅಪರೂಪಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಅವಲಕ್ಕಿ ಅಪರೂಪ ಮಾಡೋಕ್ಕೆ ಶುರುಣ. ಫಸ್ಟ್ ಏನು ಮಾಡಬೇಕು ಅಂದರೆ ಅವಲಕ್ಕಿನ ನಾವು ತೊಳ್ಕೋಬೇಕು. ತೊಳ್ಕೊಳ್ಳೋದು ಅಂದರೆ ಸಾಮಾನ್ಯವಾಗಿ ಈ ಮೀಡಿಯಮ್ ಅವಲಕ್ಕಿನ ನೆನೆಸಬಾರ್ದು. ಸುಮ್ಮನೆ ಅದ್ರ ಮೇಲೆ ನೀರು ಹಿಂಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಸಾಕು. ಫಸ್ಟು ಇದನ್ನು ಚೆನ್ನಾಗಿ ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಂಡು ಇದರಲ್ಲಿ ಇರ್ತಕ್ಕಂಥ ಪುಡಿ ಏನಿರುತ್ತೆ, ಅವಲಕ್ಕಿಯ ಪುಡಿ, ಅದೆಲ್ಲ ಫಸ್ಟ್ ತೆಕ್ಕೊಂಬಿಡ್ಬೇಕು. ಓಕೆ, ಸೊ ಇದರ ಪುಡಿ ಏನಿರುತ್ತೆ, ಆ ಪುಡಿಗಳೆಲ್ಲ ಬಿದೋಗ್ಬಿಡ್ಬೇಕು ಕೆಳಗಡೆಗೆ. ಸುಮ್ಮನೆ ಒಂದು 2 ಸಲ ಹಿಂಗೆ ಅಲ್ಲಾಡಿಸಿದ್ರೆ ಸಾಕು, ಅದು ಕ್ಲೀನಾಗಿ ಬಿದೋಗುತ್ತೆ. ಈಗ ಇದ್ರ ಮೇಲೆ ನಾವು ನೀರನ್ನು ಹಾಕಬೇಕು. ನೀರನ್ನು ಸುಮ್ಮನೆ ಹಿಂಗೆ ಹಾಕಬೇಕಷ್ಟೇ, ನೆನೆಸಬಾರ್ದು. ನೋಡಿ, ಎಲ್ಲ ಮೂಲೆಯಲ್ಲೂ ನೀರು ಹಿಂಗೆ ಪೋರ್ ಮಾಡಬೇಕು. ಹಿಂಗೆ ಪೋರ್ ಮಾಡಿ ಬಿಟ್ಬಿಡ್ಬೇಕಷ್ಟೆ. ಈ ತೇವಾಂಶದಲ್ಲೇ ಅದು ಮೆತ್ತಗಾಗತ್ತೆ. ನೀವೇನಾದರೂ ಈ ಮೀಡಿಯಮ್ ಅವಲಕ್ಕಿನ ನೆನೆಸ್ಬಿಟ್ರೆ ಅದು ಹಿಟ್ಟು ಥರ ಆಗ್ಬಿಡುತ್ತೆ, ಚೆನ್ನಾಗಾಗಲ್ಲ, ಉದುರುದ್ರಾಗಿರಬೇಕು. ಸೊ ಇದನ್ನೆಲ್ಲ ತೆಗೆದು ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಓಕೆ, ಇದಕ್ಕೆ ತೆಂಗಿನಕಾಯಿ ತುರಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಓಕೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕಿಟ್ಬಿಡೋಣ. ಓಕೆ, ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿಯ ತೇವಾಂಶ, ನೀರಿನ ತೇವಾಂಶ ಎರಡೂ ಮಿಕ್ಸ್ ಆಗಿ ಅವಲಕ್ಕಿ ಕರೆಕ್ಟಾಗಿ ಉದುರುದ್ರಾಗಿರುತ್ತೆ. ಅರುಳ್ಕೊಳ್ಳುತ್ತೆ ಅವಲಕ್ಕಿ, ಮೆತ್ತಗಾಗಲ್ಲ, ಉದುರುದ್ರಾಗಿ ಸಾಫ್ಟ್ ಆಗುತ್ತೆ. ನೋಡಿ, ಹಿಂಗಿರಬೇಕು. ಪರ್ಫೆಕ್ಟ್ ಆಗಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ. ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಈಗ ಮಾಡಕ್ಕೆ ಶುರು ಮಾಡೋಣ. ಅವಲಕ್ಕಿ ಅಪರೂಪ. ಒಂದು ಬಾಣಲೆ ಇಟ್ಕೋಬೇಕು. ನಾನು ಸಾಮಾನ್ಯವಾಗಿ ಉಪ್ಪಿಟ್ಟು, ಅವಲಕ್ಕಿ ಇವೆಲ್ಲ ಮಾಡಬೇಕಾದ್ರೆ ಈ ಬಾಣಲೆನಲ್ಲೇ ಮಾಡೋದು, ಚೆನ್ನಾಗಾಗತ್ತೆ. ನಾವು ಸ್ಟೀಲ್ ಬಾಣಲೆ ಅಥವಾ ನಾನ್ ಸ್ಟಿಕ್ ಬಾಣಲೆ ಅಥವಾ ಕುಕ್ಕರು ಇದರೆಲ್ಲ ಮಾಡಿದ್ರೆ ಉಪ್ಪಿಟ್ಟು, ಅವಲಕ್ಕಿ ಎಲ್ಲ ಚೆನ್ನಾಗಾಗಲ್ಲ. ಇದರಲ್ಲೇ ಪರ್ಫೆಕ್ಟಾಗಿ ಆಗೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ,
4 ಚಮಚ ಎಣ್ಣೆ, ಹಾಗೆ ಒಂದು 2 ಚಮಚದಷ್ಟು ತುಪ್ಪ. ಅವಲಕ್ಕಿಗೆ ತುಪ್ಪದ ಘಮ ಸೇರಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ನೀವು ಯಾವಾಗಲೂ ಅವಲಕ್ಕಿ ಮಾಡುವಾಗ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ, ಅದರ ಫ್ಲೇವರೇ ಭಾಳ ಬ್ಯೂಟಿಫುಲ್ ಆಗುತ್ತೆ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕಿ ಇದೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಕಂದು ಬಣ್ಣ ಬರಬೇಕು ಬೇಳೆ. ಬೇಳೆ ಕಂದು ಬಣ್ಣ ಬಂದು ಕುಟುಂಬ ಅಂತ ಸಿಗಬೇಕು. ಕಂದು ಬಣ್ಣ ಬರೋಕ್ಕಿಂತ ಮುಂಚೆ ನಾವೇನಾದ್ರು ಹಾಕ್ಬಿಟ್ರೆ ಅದು ಕಚ್ಕ ಅಂತ ಸಿಗುತ್ತೆ ಬಾಯಿಗೆ, ಅದು ಚೆನ್ನಾಗಿರಲ್ಲ. ಕುಟುಂಬ ಅಂತ ಸಿಗಬೇಕು. ಸೊ ಕಂದು ಬಣ್ಣ ಬರೋ ತನಕ ಇದನ್ನು ಬಾಡಿಸ್ಕೋಬೇಕು. ಈಗ ಇದಕ್ಕೆ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸೊ ನಾವು ಈರುಳ್ಳಿ ಹಾಕಿದಾಗ ಅದರ ಕುಕ್ಕಿಂಗ್ ಪ್ರೋಸೆಸ್ಸು ಕಡಿಮೆ ಆಗುತ್ತೆ. ಆಗ ನಾವು ಅಡುಗೆ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಕಲರ್ ಬರುತ್ತೆ. ಓಕೆ, ಇದಕ್ಕೆ ಹಸಿ ಮೆಣಸಿನಕಾಯಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ. ಓಕೆ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅವಲಕ್ಕಿಗೆ. ಇದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಹಾ, ಗಮ್ ಅಂತ ಇದೆ ಶುಂಠಿ ಘಮ. ಇಡೀ ನಮ್ಮ ಅಡುಗೆ ಮನೆ ಪೂರ್ತಿ ಹಬ್ಕೊಳ್ತಾ ಇದೆ. ಇದಕ್ಕೆ ನಾವು ಬೇಯಿಸಿರುವ ಬಟಾಣಿ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಬೇಯಿಸಿರುವ ಬಟಾಣಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾವು ಗರಂ ಮಸಾಲ, ಫ್ಲೇವರಿಂಗ್ ಏಜೆಂಟು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು. ಓಕೆ, ಪರ್ಫೆಕ್ಟ್. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅವಲಕ್ಕಿ ಹಾಕೋಣ. ಈ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಪೂರ್ತಿ ಎಲ್ಲ ಅವಲಕ್ಕಿಗೂ ಹರಡ್ಕೋಬೇಕು. ಘಮ್ ಅಂತ ಇದೆ. ಇದು ಹಾಕಿದ ಮೇಲೆ ನಾವು ಹಾಲು, ಇದೇ ಈ ಅಡಿಗೆಯ ವೈಶಿಷ್ಟ್ಯ. ಹಾಲು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಬೇಕು. ಇದು ಒಂದು ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ ಅವಲಕ್ಕಿಗೆ. ಪೂರ್ತಿಯಾಗಿ ಅವಲಕ್ಕಿ ಈ ಹಾಲನ್ನು ಹೀರ್ಕೊಂಡು ಹಾಲು ಹಿಂಗೋವರೆಗೂ ಇದನ್ನು ಕೆದಕಬೇಕು. ಸಣ್ಣ ಉರಿಯಲ್ಲಿ ಇದು ಒಂದು ಸ್ವಲ್ಪ ಬೇಯಬೇಕು. ಓಕೆ, ಇದು ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಲಿ. ಒಂದೂರಲ್ಲಿ ಒಂದು ನಾಯಿ ಇತ್ತಂತೆ. ಈ ನಾಯಿದು ಒಂದು ವಿಚಿತ್ರವಾದ ಬುದ್ಧಿ ಏನು ಅಂದರೆ, ಯಾರು ಬಂದರೂ ಬೊಗಳೋದಂತೆ, ಯಾರು ನೋಡಿದ್ರು ಕಚ್ಚಕ್ಕೆ ಹೋಗೋದಂತೆ. ಅಂಥ ಒಂದು ವಿಚಿತ್ರವಾದ ಬುದ್ಧಿ ಈ ನಾಯಿಗೆ. ಒಂದು ದಿವಸ ಇದು ಹಾಗೂ ಹೀಗೂ ಮಾಡಿ ಒಂದು ರೂಮ್ ಒಳಗೆ ಎಂಟ್ರಾಗ್ಬಿಡ್ತಂತೆ. ಈ ರೂಮ್ ಒಳಗೆ ಎಂಟ್ರಾದರೆ ಒಂದು ವಿಚಿತ್ರವಾದ ರೂಮ್ ಅದು. ಆ ರೂಮಲ್ಲಿ ಏನು ಅಂದರೆ 4 ಗೋಡೆಗೂ ಕನ್ನಡಿಯನ್ನು ಹಾಕಿದ್ರಂತೆ.
4 ಕಡೆ ಕನ್ನಡಿ, ನೆಲನೂ ಕನ್ನಡಿ, ತಾರಸಿನೂ ಕನ್ನಡಿ, ಬರೀ ಕನ್ನಡಿಯ ಕೋಣೆ ಅದು. ಈ ನಾಯಿ ಯಾವಾಗ ಒಳಗೆ ಬಂತೋ ಸುತ್ತ ನೋಡುತ್ತೆ, ಎಲ್ಲ ಕಡೆ ಬರೀ ನಾಯಿಗಳು ಕಾಣಿಸ್ತಂತೆ. ಈ ನಾಯಿಗೆ ಒಂಥರ ಆಯ್ತಂತೆ, ಇಷ್ಟೊಂದು ನಾಯಿಗಳ ಮಧ್ಯ ನಾ ಇದ್ದೀನಿ, ನಾನೇ ಮೇಯ್ನು, ನಾನೇ ಚೀಫ್ ಅಂತ ತೋರಿಸ್ಕೋಬೇಕು ಅಂತ ಆ ನಾಯಿನ ನೋಡಿ ಬೊಗಳ್ತಂತೆ. ಅದು ಬೊಗಳ್ದಾಗ ಏನಾಯಿತು, ಅದರ ಪ್ರತಿಬಿಂಬ ಬೇಕಾದಷ್ಟು ನಾಯಿಗಳಿತ್ತಲ್ಲ ಅದೆಲ್ಲವೂ ಬೊಗಳ್ದಂಗಾಯಿತು. ಇದು ಕೋಪ ಬಂತು, ಗರ್ರಂತು, ಅದು ಗರ್ರಂತು. ಹೀಗೇ ಬೊಗಳಕ್ಕೆ ಶುರು ಮಾಡ್ತು. ಮಾರನೇ ದಿವಸ ಬೆಳಗ್ಗೆ ಯಾರೋ ಬಂದು ಬಾಗಿಲು ತೆಗೆದು ನೋಡ್ತಾರೆ, ಆ ಕೋಣೆದು ನಾಯಿ ಸತ್ತು ಬಿದ್ದಿತ್ತು. ಬೊಗಳಿ ಸುಸ್ತಾಗಿ ಸತ್ತು ಬಿದ್ದಿತ್ತು. ಯಾತಕ್ಕೆ ಈ ಕತೆ ಹೇಳಿದೆ ಅಂದರೆ, ನಮ್ಮ ಸಮಾಜ ಇದೆಯಲ್ಲ, ಈ ಸಮಾಜ ಆ ಒಂದು ಕನ್ನಡಿಯ ಕೋಣೆ ಇದ್ದಂಗೆ. ನಾವು ಅದಕ್ಕೆ ಏನು ಕೊಡ್ತೀವೋ ಅದೇ ನಮಗೆ ಕೊಡೋದು. ಅಂದರೆ ಸಮಾಜಕ್ಕೆ ನಾವೇನು ಕೊಡ್ತೀವೋ ಸಮಾಜ ನಮಗೆ ಅದನ್ನೇ ಕೊಡೋದು. ನಾವು ಸಮಾಜಕ್ಕೆ ಒಳ್ಳೆಯದನ್ನು ಬಯಸಿದ್ರೆ ಸಮಾಜ ನಮಗೆ ಒಳ್ಳೆಯದನ್ನು ಬಯಸುತ್ತೆ. ನಾವು ಸಮಾಜದ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಸಮಾಜನೂ ನಮ್ಮ ಜೊತೆ ಕೆಟ್ಟದಾಗ ನಡೆಸುತ್ತೆ. ಅಂದರೆ ಬದುಕಿನಲ್ಲಿ ಯಾವಾಗಲೂ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಇಷ್ಟಪಡಿ, ಒಳ್ಳೆಯದನ್ನು ಕೊಡಿ, ನಗುವನ್ನು ಕೊಡಿ, ಪ್ರೀತಿಯನ್ನು ಕೊಡಿ, ನೆಮ್ಮದಿಯನ್ನು ಕೊಡಿ, ನಿಮಗೂ ಕೂಡ ಅದು ಬರ್ತಾನೇ ಇರುತ್ತೆ. ಚೆನ್ನಾಗಿದೆಲ್ಲ ಕತೆ. ಈಗ ಇದು ಆಫ್ ಮಾಡೋಣ. ನಮ್ಮ ಇವತ್ತಿನ ವಿಶೇಷವಾದಂಥ ಅದ್ಭುತವಾದಂಥ ಅವಲಕ್ಕಿ ಅಪರೂಪ ರೆಡಿ. ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಈ ನೈಲಾನ್ ಸೇವ್ ಇರುತ್ತಲ್ಲ, ಈ ನೈಲಾನ್ ಸೇವಲ್ಲಿ ಇದನ್ನು ಅಲಂಕಾರ ಮಾಡಬೇಕು. ತಿನ್ನಬೇಕಾದ್ರೆ ಈ ಥರ ನೈಲಾನ್ ಸೇವನ್ನ ಮೇಲೆ ಹಿಂಗೆ ಉದುರಿಸ್ಕೊಂಡು ತಿನ್ನಬೇಕು. ಓಕೆ, ಹಿಂಗೆ ಉದುರಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ. ನಾ ಹೇಳಿಲ್ವಾ ಅವಲಕ್ಕಿಗೆ ತುಪ್ಪ ಒಳ್ಳೆ ಘಮ ಕೊಡುತ್ತೆ ಅಂತ. ಸೊ ಒಂದು ಸ್ವಲ್ಪ ತುಪ್ಪ ಹಿಂಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಇದನ್ನು ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ರುಚಿ ನೋಡೋದಂದೇ ಬಾಕಿ. ಅವಲಕ್ಕಿ ಅಪರೂಪ ಮಾಡೋದು ತುಂಬಾನೇ ಸುಲಭ ರೀ. ಅವಲಕ್ಕಿನ ಶುದ್ಧ ಮಾಡ್ಕೊಳ್ಳೋಕೆ ಜರಡಿರಿ ಜಾಲರದಲ್ಲಿ ಹಾಕಿ, ಅದೇ ರೀ ಮೀಡಿಯಂ ಅವಲಕ್ಕಿನ ಹಾಕಿದ್ರ ಪುಡಿ ಎಲ್ಲ ಬೇರೆ ಆಗೋ ಹಾಗೆ ಜರಡಿ ಮಾಡಿದ್ರ ಮೇಲ್ ಸ್ವಲ್ಪ ನೀರ್ ಹಾಕ್ತಾ ಬನ್ರಿ. ಅವಲಕ್ಕಿ ನೆಂದು ಸ್ವಲ್ಪ ಮೆತ್ತಗಾಗತ್ತೆ. ಅದನ್ನ ಒಂದು ಬೌಲ್ಗೆ ಹಾಕ್ರಿ. ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ರಿ. ಸಣ್ಣಗೆ ಹೆಚ್ಚಿಟ್ಟಿದಿರಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ರಿ. ಚೆನ್ನಾಗಿ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಆಹಾ, ಸಖತ್ತಾಗಿ ಬೆರೀತಲ್ವಾ ಅವಲಕ್ಕಿನೂ. ಪಕ್ಕಕ್ಕಿಡಿ. ಬಾಣ್ಲೆ ತಗೊಳ್ಳಿ, ಎಣ್ಣೆ ಹಾಕಿ 4 ಚಮಚ ಎಣ್ಣೆ ರೀ ಹಾಕಿದ್ರ. ಈಗ 2 ಚಮಚ ತುಪ್ಪ ಹಾಕ್ರಿ. ಬಿಸಿ ಮಾಡಿದ್ರ ಸ್ವಲ್ಪ ಸಾಸಿವೆ ಹಾಕ್ರಿ. ಸಿಡ್ಸಿಡ ಅಂತ ಇರುತ್ತಾಳು ಅಂದ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ 1 ಚಮಚ ಸೇರಿಸ್ರಿ. ಅವತ್ತು ಕೆಂಪಗಾಗೋ ಹಾಗೆ ಹುರಿಯಿರಿ. 2 ಈರುಳ್ಳಿನ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಟಿದಿರಲ್ಲ ಅದನ್ನ ಹಾಕ್ರಿ. ಅದು ಕೆಂಪಗಾಗ್ಲಿ. ಹುರಿದ್ರ ಉದ್ದುದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ರಿ. ಕೆಂಪಿನ ಜೊತೆ ಹಸಿರು ಒಳ್ಳೆ ಕಾಂಬಿನೇಷನ್ ಅಂತ 1 ಇಂಚು ಹಸಿ ಶುಂಠಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಬಿಡ್ರಿ. ಮತ್ತೆ ಈಗ ಹಾಕ್ರಿ 1 ಬಟ್ಲು ಬೇಯಿಸಿಟ್ಟಿದಿರಲ್ಲ ಬಟಾಣಿ. ಹಸಿ ಶುಂಠಿ ಅಷ್ಟೇ ಅಲ್ಲ ಘಮ ಅನ್ಬಿಟ್ಟು ಗರಂ ಮಸಾಲಾನು 1 ಅರ್ಧ ಚಮಚ ಹಾಕ್ಬಿಡಿ. ಚೆನ್ನಾಗಿ ಹುರಿದ್ ಬಿಡ್ರಿ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಬರೀ ಬಣ್ಣ ನಿಮ್ದು, ಗಮ್ಲು ನಾವು ಕೊಡ್ತೀವಿ ಅಂತ ಹಸಿ ಶುಂಠಿ ಗರಂ ಮಸಾಲ ನಗ್ತಾ ಈಗ ಹಾಕ್ರಿ. ಕಲ್ಸಿಟ್ಟಿದಿರಲ್ಲ ಅವಲಕ್ಕಿನ. ನಾನು ನೀವು ಒಂದಾದ ಮೇಲೆ ಹೊಟ್ಟೆ ತುಂಬೋದು ಅಂತ ಅವಲಕ್ಕಿ ಬಂದ್ ಸೇರ್ತಾ ಅರ್ಧ ಕಪ್ ಹಾಲು ಹಾಕ್ರಿ. ಹಾಲು ಸೇರಿದ್ರೆ ಇನ್ನ ರುಚಿ ಜಾಸ್ತಿ ಅಂತ ಅವಲಕ್ಕಿನ ಬೇಯಿಸ್ರಿ. ಆಹಾ, ಸೂಪರ್ ಕಲರ್ ಜೊತೆ ನೈಲಾನ್ ಸೇವ್ ಮೇಲೆ ಉದುರಿಸ್ರಿ. ಸ್ವಲ್ಪ ಶೈನಿಂಗ್ ಕೊಡಕ್ಕೆ ಮೇಲೆ 1-2 ಚಮಚ ತುಪ್ಪನೂ ಸೇರಿಸ್ರಿ. ಪರಿಮಳ ಘಮಘಮ ಕಲರ್ಫುಲ್. ಲಕ್ ಇದ್ದವರು ಸವಿಯೋಕ್ ಬಯಸೋ ಅವಲಕ್ಕಿ ಅಪರೂಪ. ಹೀಗ್ ಮಾಡ್ರಿ, ತಿನ್ರಿ. ಯಾಕೆ ಅಂದ್ರೆ ನೀವು ತುಂಬಾನೇ ಲಕ್ಕಿರಿ ಅದಕ್ಕೆ. ಸೊ ಇವತ್ತೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕು ನಾನು. ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ಒಂದು ಅಡುಗೆ ಸ್ಪರ್ಧೆ ಮಾಡಿದ್ವಿ, ಕ್ವಾಲಿಟಿ ಮಸಾಲ ಅಡುಗೆ ಸ್ಪರ್ಧೆ ಅಂತ. ಕ್ವಾಲಿಟಿ ಮಸಾಲದವರು ನಿಮ್ಮಿಂದ ಕ್ವಾಲಿಟಿ ಮಸಾಲೆಯನ್ನು ಬಳಸಿ ಮಾಡ್ತಕ್ಕಂಥ ವಿಶೇಷವಾದ ಅಡುಗೆಗಳ ರೆಸಿಪಿಯನ್ನು ಕೇಳಿದ್ವಿ. ಬೇಕಾದಷ್ಟು ಜನ ನಮಗೆ ಅವರವರ ರೆಸಿಪಿಗಳನ್ನು ಕಳಿಸಿದ್ದಾರೆ. ಕ್ವಾಲಿಟಿ ಮಸಾಲದವರು ಆ ರೆಸಿಪಿಗಳನ್ನೆಲ್ಲ ಓದಿ ಒಂದು ಅಡುಗೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನು ಕಳಿಸಿರೋದು ನಮ್ಮ ಕಾರ್ಯಕ್ರಮದ ಅಭಿಮಾನಿ
ಸುರೇಶ್ ಶೆಟ್ಟಿ ಅವರು ಗೋಬಿ ಮಂಚೂರಿ ಮಾಡಿ ಕಳಿಸಿದ್ರು. ಅದನ್ನು ಕ್ವಾಲಿಟಿ ಮಸಾಲದವರು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಸುರೇಶ್ ಶೆಟ್ಟಿ ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವ್ರು ಇಲ್ಲಿಗೆ ಬರ್ತಾರೆ. ಅವರಿಗೆ ನಾನು ಬಹುಮಾನವನ್ನು ಕೊಟ್ಟು ಅವ್ರ ಜೊತೆ ಒಂದಷ್ಟು ಮಾತಾಡ್ತೀನಿ. ಸೊ ತಡ ಮಾಡೋದು ಬೇಡ, ಕರೆದುಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಸುರೇಶ್ ಶೆಟ್ಟಿ. ಬರಬೇಕು. ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ, ಒಳಗೆ ಬನ್ನಿ. ಇದೇನಿದು ಸರ್? ಇದು ನಿಮಗೋಸ್ಕರ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಮ್ಮ ಕೋಲಾರಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಕೋಲಾರಮ್ಮನ ಪ್ರಸಾದ ಹೂವು ದಾರಾನು ಇದೆ ಸರ್. ಥ್ಯಾಂಕ್ ಯು. ಕೋಲಾರಮ್ಮನ ದಾರ ಇದೆ ಸರ್. ಓಕೆ, ಕಟ್ಕೊತೀನಿ ಆಮೇಲೆ. ಓ ಸೋ ನೈಸ್, ಥ್ಯಾಂಕ್ ಯು. ಆಮೇಲೆ ಕೋಲಾರಮ್ಮ ಫೋಟೋ ಸರ್ ತಮಗಾಗಿ. ಥ್ಯಾಂಕ್ ಯು. ಓಪನ್ ಮಾಡ್ಬೋದಾ ಇದನ್ನ? ಸರ್ ಮಾಡಿ ಸರ್ ಪ್ಲೀಸ್. ವೆರಿ ಗುಡ್. ಇವತ್ತು ಕೋಲಾರಮ್ಮನ ವಿಶೇಷ ಪೂಜೆ ಆಯಿತು. ಓ ಹೌದಾ? ಅದೇ ಖುಷಿಯಲ್ಲಿ ನಿಮಗೂ ಒಂದು ಬಹುಮಾನ. ಥ್ಯಾಂಕ್ ಯು. ನೋಡಿ, ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಋಣಿ. ಸೂಪರ್. ಕೋಲಾರಮ್ಮ ಸ್ವಯಂ ಉದ್ಭವ. ಸ್ವಯಂ ಉದ್ಭವ ಮೂರ್ತಿನ ಇದು? ಹೌದು ಸರ್. ಓಕೆ. ಕೋಲಾರಮ್ಮನ ಆಶೀರ್ವಾದ ನನ್ನ ಮೇಲೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ನೋಡ್ತಾರೆ ಎಲ್ಲ ನಿಮ್ಮೆಲ್ಲರ ಮೇಲೆ ಇರಬೇಕು, ಮತ್ತು ಸುರೇಶ್ ಶೆಟ್ಟಿ ಅವ್ರ ಮೇಲೂ ಇರಬೇಕು. ಯಾಕಂದರೆ ಇಂಥ ಅಭಿಮಾನಿಗಳು ನಾನು ಪಡೆದಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಕೋಲಾರಮ್ಮನಿಗೆ ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಅಡುಗೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರೆ ನಿಮಗೆ ಬಹುಮಾನ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಕ್ವಾಲಿಟಿ ಮಸಾಲ ವತಿಯಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿ ಆಯಿತು. ಇದೇ ಥರ ಅಡುಗೆ ಮಾಡ್ತೀರಿ. ನಾನು ಒಂದು ಕೇಳ್ಪಟ್ಟೆ, ಕ್ವಾಲಿಟಿ ಮಸಾಲದವರು ಸಾರ್ ಅವರು ಬರೀ ಅಡುಗೆ ಮಾಡೋದು ಅಷ್ಟೇ ಅಲ್ಲ ಸಾರ್, ಮಾಡಿಬಿಟ್ಟು ಎಲ್ರಿಗೂ ಹಂಚಿದ್ರು ಅಂತ. ಏನ್ರಿ ಇದು? ಸರ್, ಅದು ನಾನು ಅಡುಗೆ ಮಾಡಿದ್ರೆ ಹಂಚಬೇಕು ಅನ್ನೋ ಖುಷಿ ಇರುತ್ತೆ. ಅದನ್ನ ನಿಮ್ಮಿಂದನೇ ಕಲ್ತಿರೋದು. ನೀವು ಅಡುಗೆ ಮಾಡ್ಬಿಟ್ಟು ಪಾಪ ಇಲ್ಲಿ ಟೇಸ್ಟ್ ಮಾಡಪ್ಪ ಅಂತ ಹೇಳ್ತಿರಲ್ಲ, ಆ ಗುಣ ನನಗೆ ಮೈಗೆ ಬಂದ್ಬಿಟ್ಟಿದೆ ಸರ್. ಸರ್, ನಾವಿಬ್ರು ಒಂದೇ ಕುಲದವ್ರು ಇದ್ದಂಗೆ. ಯಾಕಂದ್ರೆ ನೀವು ಅಡುಗೆ ಮಾಡ್ತೀವಿ, ನಾವು ಅಡುಗೆ ಮಾಡ್ತೀವಿ, ಜನಗಳಿಗೆ ತಿನ್ನಿಸ್ತೀವಿ ಸರ್. ನಿಮ್ಮಿಂದ ನಾನು ಬೇಕಾದಷ್ಟು ಕಲ್ತ್ಕೊಂಡಿದ್ದೀನಿ ಸರ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಮೇಲೆ ನಿಮ್ಮ ಅಭಿಮಾನ ಹೀಗೆ ಇರಲಿ, ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಅಭಿಮಾನ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಒಳ್ಳೆಯದಾಗಲಿ ನಿಮ್ಗೆ. ಧನ್ಯವಾದಗಳು ಸರ್. ಓಕೆ, ಇದರ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಒಳ್ಳೆ ಪರಿಮಳ ಬರ್ತಾ ಇದೆ. ಅವಲಕ್ಕಿ ತಿಂತಾದ್ರೆ ಹೂವು ತಿನ್ನಂಗಿದೆ. ಯಾಕೆ ಹೇಳಿ? ಹಾಲು ಹಾಕಿದ್ರಿಂದ. ಓಕೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಲೈಟಾಗೆ ಗರಂ ಮಸಾಲೆಯ ಘಮ ಬಾಯಿ ತುಂಬ ಹಡ್ಕೋತಾ ಇದೆ. ಶುಂಠಿ ಘಮ ಚೆನ್ನಾಗಿ ಬರ್ತಾಯಿದೆ. ಅಗಿಬೇಕಾದ್ರೆ ಹಸಿ ಬಟಾಣಿ ಸಿಗುತ್ತಲ್ಲ, ಅದನ್ನು ಅಗದಾಗ ಸ್ವೀಟಾಗಿರೋ ಹಾಲು ಬರುತ್ತೆ. ಎಲ್ಲಕ್ಕಿಂತ ಮಜಾ ಕೊಡೋದು ಅಂದರೆ ಈ ನೈಲಾನ್ ಸೇವು ತಿನ್ನಬೇಕಾದ್ರೆ ಕುಟುಂಬ ಅಂತ ಹಲಸಂದಿಗೆ ಸಿಗುತ್ತೆ. ಸಖತ್ ಮಜಾ ಇದೆ. ಬಾ, ಅದ್ಭುತ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ದಯವಿಟ್ಟು ಈ ಕೂಡಲೇ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ ಕೂಡಲೇ ಬರುತ್ತೆ ನಿಮಗೆ. ಸೊ ನೀವು ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇದೇ ಥರ ವಿಶೇಷವಾದಂಥ ಅಡುಗೆಗಳನ್ನು ಮಾಡಿ ತೋರಿಸ್ತೀನಿ. ಅದ್ಭುತವಾಗಿದೆ ಈ ಅವಲಕ್ಕಿ ಅಪರೂಪ, ನಿಜವಾಗ್ಲೂ ಅಪರೂಪ. ಸೂಪರ್.